ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇರತಕ್ಕಂಥ ಸ್ಟಾಕ್ಗಳ ಮಾಹಿತಿ ಕೊಡ್ತಾ ಇದ್ದೀನಿ. ಶಾರ್ಟ್ ಟರ್ಮ್ನಲ್ಲಿ ಒಂದು ಮೋರ್ ದೆನ್ 20% ಅಪ್ಸೈಡ್ ಪೊಟೆನ್ಷಿಯಲ್ ಇರತಕ್ಕಂಥ ಸ್ಟಾಕ್ಗಳ ಮಾಹಿತಿ ಇದೆ. ಹೀಗಾಗಿ ಪೂರ್ತಿ ವಿಡಿಯೋ ನೋಡಿದರೆ ಒಂದು ಪರ್ಫೆಕ್ಟ್ ಮಾಹಿತಿ ಸಿಗುತ್ತೆ, ಕ್ಲಾರಿಟಿ ಸಿಗುತ್ತೆ. ಹೀಗಾಗಿ ವಿಡಿಯೋ ನೋಡಿದ ನಂತರ ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ವಾಚ್ ಲಿಸ್ಟ್ನಲ್ಲಿ ಇರ್ತಕ್ಕಂಥ ಕ್ರಾಂಪ್ಟನ್ ಗ್ರೀವ್ಸ್, IRCTC, ಜೈಡಸ್ ಲೈಫ್ ಸೈನ್ಸ್ ಹಾಗೆ ತ್ರಿವೇಣಿ ಟರ್ಬೈನ್ಸ್ ತುಂಬ ಇಂಟ್ರೆಸ್ಟಿಂಗ್ ಇವೆ. ಎಲ್ಲವೂ ಕೂಡ ಆಲ್ಮೋಸ್ಟ್ ಆಲ್ 52 ವೀಕ್ ಹೈ ಹತ್ರ ಬಂದಿವೆ. ಸ್ಪೆಷಲಿ IRCTC ಮತ್ತು ಜೈಡಸ್ ಲೈಫ್ ಸೈನ್ಸ್ ಹಾಗೆ ತ್ರಿವೇಣಿ ಇಂಜಿನಿಯರಿಂಗ್ ಬಗ್ಗೆನೂ ತುಂಬ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ಬನ್ನಿ ನೋಡೋಣ. ಮೊದಲನೇ ಸ್ಟಾಕ್ ಬಂದುಬಿಟ್ಟು ತ್ರಿವೇಣಿ ಟರ್ಬೈನ್ಸ್ ಲಿಮಿಟೆಡ್ ಅಂತೇಳಿ. ನೋಡಿ, ಇವತ್ತಿನ ಬೆಲೆ ಇದು 629 ರೂಪಾಯಿ ಇದೆ. ಇವತ್ತು ಒಂದು 4% ಅಪ್ಸೈಡ್ ಜಂಪ್ ಆಗಿದೆ. ಹಾಗೆ ಇದು 1 ಇಯರ್ ಚಾರ್ಟ್ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ. 1 ಇಯರ್ ಚಾರ್ಟ್ನಲ್ಲಿ ಇಲ್ಲೊಂದು 52 ವೀಕ್ ಹೈ ಇತ್ತು 614, ಅದನ್ನು ಕ್ರಾಸ್ ಮಾಡಿಬಿಟ್ಟು ಅಪ್ಸೈಡು ಸಸ್ಟೈನ್ ಆಗಿದೆ. 52 ಹೈ ಎಬೋನೇ ಕ್ಲೋಸ್ ಆಗಿದೆ. ಅದು ಒಂದು ಪಾಸಿಟಿವ್ ಅಂತ ಹೇಳ್ಬೋದು. ಹೀಗಾಗಿ 600 ಒಂದು ಸ್ಟಾಪ್ ಲಾಸ್ ಇಟ್ಕೊಂಡು ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನೋಡಿ, ಇವತ್ತಿನ ಹೈ 653 ಇದೆ. ಹಾಗೆ 52 ವೀಕ್ ಹೈ 612 ಇತ್ತು. ಅದನ್ನು ಕ್ರಾಸ್ ಮಾಡಿಬಿಟ್ಟು ಅದರ ಎಬೋವ್ ಕ್ಲೋಸ್ ಆಗಿದೆ. ಮತ್ತು ಇದರ ಮಾರ್ಕೆಟ್ ಕ್ಯಾಪಿಟಲ್ ನೋಡೋದಾದರೆ 20,000 ಕೋಟಿ ಇದೆ. PE ರೇಷೋ 28.41 ಇದೆ. ಡಿವಿಡೆಂಡು ಕೊಡ್ತಾ ಇಲ್ಲ. ಸ್ವಾಟ್ ನೋಡೋಣ ಬನ್ನಿ. ಇದರದ್ದು ಸ್ವಾಟ್ ಅಂದರೆ ಸ್ಟ್ರೆಂಗ್ತು, ವೀಕ್ನೆಸ್ಸು, ಅಪಾರ್ಚುನಿಟಿ ಆ್ಯಂಡ್ ಥ್ರೆಟ್ಸ್ ಅಂತೇಳಿ. ಸ್ಟ್ರೆಂಗ್ತ್ ನೋಡಿ 16 ಸ್ಟ್ರೆಂಗ್ತ್ ಇದೆ. ಹಾಗೆ ವೀಕ್ನೆಸ್ ಕೇವಲ 2 ಇವೆ. ಮತ್ತು ಥ್ರೆಟ್ಸು ಕೇವಲ 1 ಇದೆ. ಅಪಾರ್ಚುನಿಟಿ ನೋಡಿ 14 ಅಪಾರ್ಚುನಿಟಿ ಇದೆ. ಮತ್ತು QVT ನೋಡೋಣ. QVT ಅಂದರೆ ಕ್ವಾಲಿಟಿ ವ್ಯಾಲ್ಯೂಯೇಷನ್ ಟೆಕ್ನಿಕಲ್ಸ್ ಅಂತೇಳಿ. ನೋಡಿ, ಕ್ವಾಲಿಟಿ ಹೇಗಿದೆ ನೋಡಿ, ಇದ್ರದ್ದು ಔಟ್ ಆಫ್ 100 93 ಕ್ವಾಲಿಟಿ ಇದೆ. ತುಂಬ ಚೆನ್ನಾಗಿ ಅಂತ ಹೇಳ್ಬೋದು. ವ್ಯಾಲ್ಯೂಯೇಷನ್ 13 ಹೇಳ್ತಿದ್ದಾರೆ. ಟೆಕ್ನಿಕಲ್ಸ್ ನೋಡಿ 70 ಔಟ್ ಆಫ್ 100 ಇದೆ. ಮತ್ತು ಇದನ್ನು ಬಾಯ್ ಮಾಡೋದಕ್ಕಿಂತ ಒಂದು ಚೆಕ್ ಲಿಸ್ಟ್ ನೋಡೋದಾದರೆ ತ್ರಿವೇಣಿ ಟರ್ಬೈನ್ದು ಆ ಚೆಕ್ ಲಿಸ್ಟ್ನಲ್ಲಿ ಔಟ್ ಆಫ್ 100 74%, 73.91, ಆಲ್ಮೋಸ್ಟ್ ಆಲ್ 74% ಪಾಸ್ಡ್ ಚೆಕ್ ಲಿಸ್ಟ್ ಕೊಡ್ತಿದ್ದಾರೆ. ಸೊ ವೆರಿ ಗುಡ್. 17 ಪಾಸಿಟಿವ್ ಇದೆ, 6 ನೆಗೆಟಿವ್ ಇದೆ. ವೆರಿ ಗುಡ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ಗೆ ಒಂದು 20% ಅಪ್ಸೈಡ್ ಅಂತ ಅನಲೈಸರ್ ಹೇಳ್ತಾ ಇದ್ದಾರೆ. ಇದರ ಫೈನಾನ್ಷಿಯಲ್ಸ್ ನೋಡೋದಾದರೆ 7 ಪಾಸಿಟಿವ್ 1 ನೆಗೆಟಿವ್ ಇದೆ. ಓನರ್ಶಿಪ್ನಲ್ಲಿ 3 ಪಾಸಿಟಿವ್ 1 ನೆಗೆಟಿವ್ ಇದೆ. ಪಿಯರ್ ಕಂಪ್ಯಾರಿಸನ್ ಮಾಡೋದಾದರೆ 2 ಪಾಸಿಟಿವ್ 1 ನೆಗೆಟಿವ್ ಇದೆ. ವ್ಯಾಲ್ಯೂ ಮತ್ತು ಮೊಮೆಂಟಮ್ ನೋಡೋದಾದರೆ 5 ಪಾಸಿಟಿವ್ 3 ನೆಗೆಟಿವ್ ಇದೆ. ಹಾಗೆ ಅನಲೈಸ್ ಮಾಡೋದಾದರೆ ರೇಷೋ ಇದರದ್ದು ನೋಡಿ 1 ಇಯರ್ನಲ್ಲಿ 53% ರಿಟರ್ನ್ಸ್ ಕೊಟ್ಟಿದೆ. 1 ಇಯರ್ ರಿಟರ್ನ್ 53%, ಇಯರ್ ಟಿಲ್ ಡೇಟ್ 43%, 3 ಮಂತ್ಸ್ನಲ್ಲಿ 50%, 1 ಮಂತು 32% ರಿಟರ್ನ್ಸ್ ಕೊಟ್ಟಿದೆ. ತ್ರಿವೇಣಿ ಟರ್ಬೈನ್ಸ್ ರಿಸ್ಕ್ ಮೀಟರ್ ನೋಡೋದಾದರೆ ಹೈ ರಿಸ್ಕ್ ಬೀಟಾ ಇದೆ. ಇದರಲ್ಲಿ ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಹೈ ರಿಸ್ಕ್ ಅಂತ ಕೊಟ್ಟಿದ್ದಾರೆ. ಇನ್ನು ಮೊದಲು ತ್ರಿವೇಣಿ ಟರ್ಬೈನ್ ಏನಿತ್ತಲ್ಲ, ಇದು ಮೊದಲು ತ್ರಿವೇಣಿ ಇಂಜಿನಿಯರಿಂಗ್ದ ಒಂದು ಡಿವಿಷನ್ ಆಗಿತ್ತು 1970ರಲ್ಲಿ. ನಂತರ 2010ರಲ್ಲಿ ಒಂದು ಸಪರೇಟ್ ಎಂಟಿಟಿ ಆಗಿ ಬೇರೆಯೇ ವಿಂಗ್ ಆಗಿ ಪರಿವರ್ತನೆ ಆಗಿದೆ ತ್ರಿವೇಣಿ ಟರ್ಬೈನ್ ಲಿಮಿಟೆಡ್. ಇದು ಏನು ಬಿಸ್ನೆಸ್ ಮಾಡುತ್ತೆ? ಸ್ಪೆಷಲಿ ಇದು ಪವರ್ ಜನರೇಟಿಂಗ್ ಇಕ್ವಿಪ್ಮೆಂಟ್ಸು ಮತ್ತು ಸೊಲ್ಯೂಷನ್ಸನ್ನು ಮಾಡುತ್ತೆ. ಅದರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಮತ್ತು ಸರ್ವಿಸ್ ನೋಡೋದಾದರೆ ನೋಡಿ, ದ ಕಂಪ್ನಿ ಇಸ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಇನ್ಕ್ಲೂಡ್ಸ್ ಅ ವೈಡ್ ರೇಂಜ್ ಆಫ್ ಟರ್ಬೈನ್ಸ್. ಹೆಸರೇ ಹೇಳ್ದಂಗೆ ಟರ್ಬೈನ್ಸ್ಗಳನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಟರ್ಬೈನ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೇಂಜಿಂಗ್ ಫ್ರಾಮ್ 1 to 100 ಮೆಗಾವ್ಯಾಟ್ ಇನ್ ಕೆಪ್ಯಾಸಿಟೀಸ್. ನೋಡಿ, ಡಿಫ್ರೆಂಟ್ ಟರ್ಬೈನ್ಸ್ಗಳನ್ನು ಉತ್ಪಾದನೆ ಮಾಡುತ್ತೆ. ಅದರ ಕೆಪ್ಯಾಸಿಟಿ ಕೂಡ 1 ರಿಂದ 100 ಮೆಗಾವ್ಯಾಟ್ವರೆಗೂ ಇರುತ್ತವೆ. ಹಾಗೆ ಇಟ್ ಮ್ಯಾನುಫ್ಯಾಕ್ಚರ್ಸ್ ಟರ್ಬೈನ್ಸ್ ಫಾರ್ ವೇರಿಯಸ್ ಇಂಡಸ್ಟ್ರೀಸ್ ಸಚ್ ಆಸ್ ಶುಗರ್, ಸಿಮೆಂಟ್, ಕೆಮಿಕಲ್ಸ್. ನೋಡಿ, ವೆರಿ ಇಂಪಾರ್ಟೆಂಟ್ ಇದು.
ಯಾಕಂದರೆ ನಾನು ಪದೇ ಪದೇ ಹೇಳ್ತೀನಿ, ಒಂದು ಸ್ಟಾಕ್ ಬಗ್ಗೆ ನಾವು ಮಾಹಿತಿ ಕೊಡುವಾಗ ಅಥವಾ ಅದರಲ್ಲಿ ಇನ್ವೆಸ್ಟ್ ಮಾಡುವಾಗ ಅದು ಏನು ಬಿಸ್ನೆಸ್ ಮಾಡುತ್ತೆ, ಪೊಟೆನ್ಷಿಯಲ್ ಇದೆಯಾ ಇಲ್ವಾ, ಅಥವಾ ಅದಕ್ಕೆ ಫ್ಯೂಚರ್ ಇದೆಯಾ ಇಲ್ವಾ ಅನ್ನೋದು ತಿಳ್ಕೊಳ್ಳೋದು ತುಂಬ ಪ್ರಮುಖವಾಗುತ್ತೆ. ಹಾಗೆ ತ್ರಿವೇಣಿ ಟರ್ಬೈನ್ ಲಿಮಿಟೆಡ್ನಲ್ಲಿ ಇದು ಉತ್ಪಾದನೆ ಮಾಡ್ತಕ್ಕಂಥ ಟರ್ಬೈನ್ಸ್ಗಳನ್ನು ಬೇರೆ ಬೇರೆ ಸೆಕ್ಟರ್ಗೆ ಪ್ರೊವೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಶುಗರ್ ಇಂಡಸ್ಟ್ರಿಗೆ, ಸಿಮೆಂಟ್ ಸೆಕ್ಟರ್ಗೆ, ಕೆಮಿಕಲ್ ಸೆಕ್ಟರ್ಗೆ, ಟೆಕ್ಸ್ಟೈಲ್ ಮಿಲ್ಸ್ಗೆ, ಪಾಮ್ ಆಯಿಲು, ಪೇಪರ್ ಇಂಡಸ್ಟ್ರೀಸ್ಗೆ, ಸ್ಟೀಲ್ ಇಂಡಸ್ಟ್ರಿ, ಬಯೋಮಾಸ್ ಪವರ್ಗೆ, ಡಿಸ್ಟಿಲರಿ, ವೇಸ್ಟ್ ಟು ಎನರ್ಜಿ, ನೋಡಿ ವೇಸ್ಟ್ ಎನರ್ಜಿ ಪ್ರೊಡ್ಯೂಸ್ ಮಾಡಿ, ಹಾಗೆ ಕಾರ್ಬನ್ ಬ್ಲ್ಯಾಕ್, ಆಯಿಲ್ ಆ್ಯಂಡ್ ಗ್ಯಾಸ್, ಫುಡ್ ಆ್ಯಂಡ್ ಡಿಸ್ಟಿಲರಿ, ಹೀಟಿಂಗ್ ಆ್ಯಂಡ್ ಡಿಫೆನ್ಸ್ ಸೆಕ್ಟರ್ಗೂ ಕೂಡ ಅಲ್ಪ ಪ್ರಮಾಣದಲ್ಲಿ ಪ್ರೊವೈಡ್ ಮಾಡ್ತಾ ಇದೆ. ಹೀಗೆ ವೈಡ್ ರೇಂಜ್ ಆಫ್ ಬಿಸ್ನೆಸ್ ಇದೆ ಟರ್ಬೈನ್ ಉತ್ಪಾದನೆ ಮಾಡೋದ್ರಲ್ಲಿ. ಇದು ಒಂದು ಹೆಸರಾಂತ ಕಂಪ್ನಿ ಅಂತ ಹೇಳ್ಬೋದು. ಇಟ್ ಆಲ್ಸೋ ಪ್ರೊವೈಡ್ಸ್ ಅ ವೈಡ್ ರೇಂಜ್ ಆಫ್ ಆಫ್ಟರ್ ಮಾರ್ಕೆಟ್ ಸರ್ವಿಸಸ್ ಟು ಇಟ್ಸ್ ಓನ್ ಫ್ಲೀಟ್ ಆಫ್ ಟರ್ಬೈನ್ಸ್ ಆಸ್ ವೆಲ್ ಆಸ್ ಅದರ್ ಟರ್ಬೈನ್ಸ್ ಆ್ಯಂಡ್ ಅದರ್ ರೋಟೇಟಿಂಗ್ ಇಕ್ವಿಪ್ಮೆಂಟ್ಸ್ ಸಚ್ ಆಸ್ ಕಾಂಪ್ರೆಸರ್ಸ್, ರೋಟರ್ಸ್ ಎಟ್ಸೆಟ್ರಾ. ನೋಡಿ ಕಾಂಪ್ರೆಸರನ್ನು ಉತ್ಪಾದನೆ ಮಾಡುತ್ತೆ. ಮಾರ್ಕೆಟ್ ಪೊಸಿಷನ್ನು ಒನ್ ಆಫ್ ದ ಟಾಪ್ 3 ಸೊಲ್ಯೂಷನ್ ಪ್ರೊವೈಡರ್ಸ್ ಅಂತಿದ್ದಾರೆ. ಇದು ಟಾಪ್ 3ಯಲ್ಲಿ ಕನ್ಸಿಡರ್ ಆಗುತ್ತೆ. ಹಾಗೆ ಇದರ ಟರ್ಬೈನು ಎನರ್ಜಿ ಎಫಿಷಿಯೆಂಟ್ API ಡ್ರೈವ್ ಟರ್ಬೈನ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇದ್ರದ್ದು ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದರೆ ಪ್ರಮೋಟರ್ಸು 55% ಇದ್ದಾರೆ, FIIs ನೋಡಿ 27%, ಹಾಗೆ ಮ್ಯೂಚುವಲ್ ಫಂಡ್ಸ್ ಕೂಡ 12.2%, ಇನ್ಶೂರೆನ್ಸ್ ಕಂಪ್ನೀಸರು 0.19, ಹಾಗೆ ನಾನ್ ಇನ್ಸ್ಟಿಟ್ಯೂಷನ್ 4.19. ಬೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನು ಅಂತ ಹೇಳ್ಬೋದು ತ್ರಿವೇಣಿ ಟರ್ಬೈನ್ಸ್ ಲಿಮಿಟೆಡ್ ಅಂತೇಳಿ. ನೆಕ್ಸ್ಟ್ ಸ್ಟಾಕು ಝೈಡಸ್ ಲೈಫ್ ಸೈನ್ಸಸ್ ಲಿಮಿಟೆಡ್ ಅಂತೇಳಿ. ನೋಡಿ ಇದು ಕೂಡ ಬ್ರೇಕ್ಔಟ್ ಆಗಿದೆ. 52 ವೀಕ್ ಹೈ ಬ್ರೇಕ್ಔಟ್ ಆಗಿಬಿಟ್ಟು 1051ರಲ್ಲಿ ಕ್ಲೋಸ್ ಆಗಿದೆ. ಇದರ 52 ವೀಕ್ ಹೈ ಎಷ್ಟಿತ್ತು ನೋಡಿ, 1033 ಇತ್ತು, 1051ರಲ್ಲಿ ಕ್ಲೋಸ್ ಆಗಿದೆ. ಸೊ ಅಪ್ಸೈಡ್ ಕ್ಲೋಸ್ ಆಗಿದೆ, ಅದು ಒಂದು ಕನ್ಸಿಡರ್ ಮಾಡಬೇಕಾಗುತ್ತೆ ನಾವು. ಲೋ ಎಷ್ಟಿತ್ತು 482, 52 ವೀಕ್ ಲೋ, ಇವತ್ತು 1051ರಲ್ಲಿ ಕ್ಲೋಸ್ ಆಗಿದೆ. ಮತ್ತು ಇದರ ಮಾರ್ಕೆಟ್ ಕ್ಯಾಪಿಟಲ್ ನೋಡೋದಾದರೆ 1,05,845 ಕೋಟಿ ಇದೆ. ಲಾರ್ಜ್ ಕ್ಯಾಪ್ನಲ್ಲಿ ಬರುತ್ತೆ, ಫಾರ್ಮಾ ಇಂಡಸ್ಟ್ರಿಯಲ್ಲಿ ಕನ್ಸಿಡರ್ ಆಗುತ್ತೆ. PE ರೇಷಿಯೋ 31 ಇದೆ, ಡಿವಿಡೆಂಡ್ 0.59 ಕೊಡ್ತಾ ಇದ್ದಾರೆ. ಮತ್ತು ಇದ್ರದ್ದು ಸ್ವಾಟ್ ನೋಡೋದಾದರೆ 10 ಸ್ಟ್ರೆಂಗ್ತ್ ಇದೆ, ವೀಕ್ನೆಸ್ 3 ಇದೆ, ಹಾಗೆ 14 ಅಪಾರ್ಚುನಿಟೀಸ್ 4 ಥ್ರೆಟ್ಸ್ ಅಂತ ಕೊಡ್ತಿದ್ದಾರೆ. ಮತ್ತು QVT ಕ್ವಾಲಿಟಿ ವ್ಯಾಲ್ಯೂಯೇಷನ್ ಟೆಕ್ನಿಕಲ್ಸ್ ನೋಡೋದಾದರೆ 76 ಕ್ವಾಲಿಟಿ ಔಟ್ ಆಫ್ 100 ಇದೆ, 34 ಔಟ್ ಆಫ್ 100 ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ, 70 ಔಟ್ ಆಫ್ 100 ಟೆಕ್ನಿಕಲ್ಸ್ ಆಲ್ಸೋ ಗುಡ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದ್ರದ್ದು ಚೆಕ್ ಬಿಫೋರ್ ಬಾಯ್, ಯಾವುದು ಸ್ಟಾಕ್ ಬಾಯ್ ಮಾಡೋದಕ್ಕಿಂತ ಮುಂಚೆ ಒಂದು ಚೆಕ್ ಲಿಸ್ಟ್ ಅಂತ ಇದೆ. ಓವರಾಲ್ ಎಲ್ಲ ಒಂದು ಚೆಕ್ ಲಿಸ್ಟು ಮಾಡಿಬಿಟ್ಟು, ಅದು ಟೆಕ್ನಿಕಲ್ಸ್ ಇರ್ಬೋದು, ಫೈನಾನ್ಷಿಯಲ್ಸ್ ಇರ್ಬೋದು, ಕ್ವಾರ್ಟರ್ ರಿಸಲ್ಟ್ಸ್ ಇರ್ಬೋದು, ಎಲ್ಲ ಚೆಕ್ ಮಾಡಿಬಿಟ್ಟು ಒಂದು ಚೆಕ್ ಲಿಸ್ಟ್ ಅಂತ ಕೊಡ್ತಾರೆ ರಿಪೋರ್ಟು. ಆ ಚೆಕ್ ಲಿಸ್ಟ್ನಲ್ಲಿ ಇದು 69.57% ಪಾಸ್ ಆಗಿದೆ. ಆಲ್ಮೋಸ್ಟ್ ಆಲ್ 70% ಚೆಕ್ ಲಿಸ್ಟ್ನಲ್ಲಿ ಪಾಸ್ ಆಗಿದೆ. 52 ವೀಕ್ ಹೈನೂ ಬ್ರೇಕ್ ಆಗಿದೆ, ಅದರ ಮೇಲೆ ಸಸ್ಟೇನ್ ಆಗಿದೆ. ಹೀಗಾಗಿ ಬ್ರೇಕ್ಔಟ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ಬೋದು. 16 ಪಾಸಿಟಿವ್ ಇದೆ, 7 ನೆಗೆಟಿವ್ ಇದೆ. ನೋಡಿ ಇದ್ರದ್ದು ರಿಟರ್ನ್ ರೇಷಿಯೋ ನೋಡೋದಾದರೆ 1 ಇಯರ್ಗೆ 94%, ಆಲ್ಮೋಸ್ಟ್ ಆಲ್ 100% ರಿಟರ್ನ್ಸ್ ಕೊಟ್ಟಿದೆ 1 ಇಯರ್ದು. ಇಯರ್ ಟಿಲ್ ಡೇಟು 46%, ಮತ್ತು 3 ಮಂತ್ಸ್ ರಿಟರ್ನು 60%. ಓಕೆ, ಕನ್ಸಿಡರ್ ಮಾಡ್ಬೋದು, ಒಳ್ಳೆ ರಿಟರ್ನ್ ಕೊಟ್ಟಿದೆ ಝೈಡಸ್ ಲೈಫ್ ಸೈನ್ಸು. ಇನ್ನು ರಿಸ್ಕ್ ಮೀಟರ್ ನೋಡೋದಾದರೆ ರಿಸ್ಕ್ ಮೀಟ್ರು ಬ್ಯಾಲೆನ್ಸ್ಡ್ ರಿಸ್ಕ್ ಅಂತ ಕೊಡ್ತಿದ್ದಾರೆ, ಪರವಾಗಿಲ್ಲ, ಬ್ಯಾಲೆನ್ಸ್ಡ್ ರಿಸ್ಕ್ ಅಂತಿದೆ. ಹೀಗಾಗಿ ಇದರಲ್ಲಿ ಕೂಡ ಏನು ಮಾಡ್ಬೋದು, ನಾವು ಇನ್ವೆಸ್ಟ್ ಮಾಡ್ಬೋದು. ಬ್ರೇಕ್ಔಟ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ಬೋದು. ಝೈಡಸ್ ಲೈಫ್ ಸೈನ್ಸ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, ಪ್ರಮೋಟರ್ಸು 75% ಇದ್ದಾರೆ, ಹಾಗೆ FIIಸು 5.72, ಮ್ಯೂಚುವಲ್ ಫಂಡ್ಸು 6.71, ಇನ್ಶೂರೆನ್ಸ್ ಕಂಪ್ನಿದವರು ಚೆನ್ನಾಗಿದ್ದಾರೆ 5.74, ನಾನ್ ಇನ್ಸ್ಟಿಟ್ಯೂಷನ್ 6.66. ಗುಡ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು.
ಝೈಡಸ್ ಲೈಫ್ ಸೈನ್ಸ್ ಲಿಮಿಟೆಡ್. IRCTC ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಇದರಲ್ಲಿ ಏನು ವಿಶೇಷ ಅಂತ ಕೇಳ್ಬೋದು. IRCTCಯಲ್ಲಿ ನೋಡಿ ಇವತ್ತಿನ ಬೆಲೆ 1093 ಇದೆ. ಇದರ ಲೈಫ್ ಟೈಮ್ ಹೈ, ಇದು 52 ವೀಕ್ ಹೈ ಬಂದುಬಿಟ್ಟು 1100 ಇದೆ. ಆಲ್ಮೋಸ್ಟ್ ಆಲ್ 52 ವೀಕ್ ಹೈ ಹತ್ರ ಟ್ರೇಡ್ ಆಗ್ತಾ ಇದೆ. ಹೀಗಾಗಿ ಇವತ್ತಿನ ಹೈ ಕೂಡ 1100 ಇತ್ತು, ಅದನ್ನು ರೀಚ್ ಆಗಿ 1093 ಕ್ಲೋಸ್ ಆಗಿದೆ. ಇದೇನಾದರೂ 1100 ಕ್ರಾಸ್ ಆಯ್ತಂದರೆ ರಾಕೆಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲೆಕ್ಷನ್ ರಿಸಲ್ಟ್ ಕೂಡ ಹತ್ತಿರ ಬರ್ತಾ ಇದೆ. PSU ಸ್ಟಾಕ್ ಕೂಡ ಹೌದು. ಹೀಗಾಗಿ 1100 ಕ್ರಾಸ್ ಆಯ್ತಂದರೆ ಇದನ್ನು ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. IRCTC ನಿಮ್ಗೆ ಗೊತ್ತಿದ್ದಾಗೆ ಇದು ಪ್ಯೂರ್ಲಿ ಇಂಡಿಯನ್ ರೈಲ್ವೆ ಟೂರ್ ಆ್ಯಂಡ್ ಕ್ಯಾಟರಿಂಗ್ ಬಿಸ್ನೆಸ್ಸನ್ನು ಮಾಡುತ್ತೆ. ಓಕೆ, IRCTC ಇಂಡಿಯನ್ ರೈಲ್ವೆ ಟೂರಿಸಮ್ ಸೆಕ್ಟರ್ನಲ್ಲಿ ಕೆಲಸ ಮಾಡುತ್ತೆ. ಕ್ಯಾಟರಿಂಗ್ ಆ್ಯಂಡ್ ಟೂರಿಸಮ್ ಕಾರ್ಪೊರೇಷನ್ ಲಿಮಿಟೆಡ್. ನೋಡಿ 52 ವೀಕ್ ಹೈ ಎಷ್ಟಿತ್ತು ಇದ್ರದ್ದು? 1100 ಇತ್ತು. ಓಕೆ, 1100 ಇದೆ 52 ವೀಕ್ ಹೈ. ಹಾಗೆ ಲೋ 604 ಇದೆ. ನಂತರ ಇದರ ಮಾರ್ಕೆಟ್ ಕ್ಯಾಪಿಟಲ್ಲು 83,000 ಕೋಟಿ ಇದೆ. ಲಾರ್ಜ್ ಕ್ಯಾಪ್ ಸೆಕ್ಟರ್ ಬರುತ್ತೆ. ಟ್ರಾವೆಲ್ ಸರ್ವಿಸಸ್ ಅಂತ ಕನ್ಸಿಡರ್ ಆಗುತ್ತೆ. ರೈಲ್ವೆ ಸೆಕ್ಟರಲ್ಲಿ ಕೂಡ ಬರುತ್ತೆ ಇದು. ಇದರ ಅನಲೈಸ್ ಶಾರ್ಟ್ ಟರ್ಮ್ನಲ್ಲಿ ಮೈಲ್ಡ್ ಪಾಸಿಟಿವ್, ಲಾಂಗ್ ಟರ್ಮ್ನಲ್ಲಿ ಕೂಡ ಮೈಲ್ಡ್ ಪಾಸಿಟಿವ್ ಅಂತ ಹೇಳ್ತಿದ್ದಾರೆ. ಮಾರ್ಕೆಟ್ ಕ್ಯಾಪಿಟಲ್ 83,000 crores. 1 year ರಿಟರ್ನ್ 75 ಇದೆ. ಸೆಕ್ಟರ್ ರಿಟರ್ನ್ 175 ಇದೆ. ಇದರ ಒಂದು ಬಗ್ಗೆ ಜಾಸ್ತಿ ಹೇಳಲ್ಲ, ಒಂದು ಫೈನಾನ್ಷಿಯಲ್ ಟ್ರೆಂಡ್ಸ್ ಹೇಗಿದೆ ಅದಿಷ್ಟು ನೋಡಿಬಿಡೋಣ. 3 out of 5 ಪಾಸಿಟಿವ್ ಇದೆ. 2 out of 5 ಎಕ್ಸ್ಪೆನ್ಸಿವ್, 5 out of 5 ಎಕ್ಸಲೆಂಟ್ ಕ್ವಾಲಿಟಿ ಅಂತಿದ್ದಾರೆ. PE ರೇಷಿಯೋ 73 ವೆಲ್ ಆ್ಯಂಡ್ ಗುಡ್. ಡಿವಿಡೆಂಡ್ ಅಫ್ಕೋರ್ಸ್ PSU ಸ್ಟಾಕ್ ಆಗಿರೋದ್ರಿಂದ ಡಿವಿಡೆಂಡ್ ಕೊಡ್ತಿದ್ದಾರೆ 0.43. ROE ನೋಡಿ ಲೇಟೆಸ್ಟು 40% ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ 62 ಪ್ರಮೋಟರ್ಸ್ ಅಂದರೆ ಗೌರ್ಮೆಂಟು ಸ್ಟೇಕು 62% ಇದೆ. 8% FIIಸು, 2.97% ಮ್ಯೂಚುವಲ್ ಫಂಡ್ಸು, 9.60 ಇನ್ಶೂರೆನ್ಸ್ ಕಂಪ್ನಿದವರು ಹ್ಯೂಜ್ ಇನ್ವಾಲ್ವ್ ಆಗಿದ್ದಾರೆ. ಹಾಗೆ ಅದರಲ್ಲಿ LIC ಅವರು ಜಾಸ್ತಿ. ನಾನ್ ಇನ್ಸ್ಟಿಟ್ಯೂಷನ್ 17%. ಗುಡ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. IRCTC ಇದು 52 ವೀಕ್ ಹೈ ಹತ್ರ ಟ್ರೇಡ್ ಆಗ್ತಾ ಇದೆ. ಇನ್ನೇನು 1100 ಬ್ರೇಕ್ ಆತಂದರೆ ಒಂದು ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. ಕೊನೆಯ ಸ್ಟಾಕು ಕ್ರಾಂಪ್ಟನ್ ಗ್ರೀವ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್. ಕ್ರಾಂಪ್ಟನ್ ಇದು ಇವತ್ತಿನ ಬೆಲೆ 391 ಇದೆ. ನೋಡಿ 15% ಜಂಪ್ ಆಗಿದೆ ಇವತ್ತು ಒಂದೇ ದಿನಕ್ಕೆ. 15.57%, 53 ರೂಪಾಯಿ ಜಂಪ್ ಆಗಿಬಿಟ್ಟು 391ರಲ್ಲಿ ಕ್ಲೋಸ್ ಆಗಿದೆ. ಜಬರ್ದಸ್ತ್ Q4 ರಿಸಲ್ಟು, ಇಯರ್ ಆನ್ ಇಯರ್ ರಿಸಲ್ಟು ಅನೌನ್ಸ್ ಆಗಿದೆ. ಹೀಗಾಗಿ ತುಂಬ ಒಂದು ಹೈ ಸ್ವಿಂಗ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ಕಂಟಿನ್ಯೂಷನ್ ಆಗೋ ಚಾನ್ಸಸ್ ಕೂಡ ಇದೆ. ಇದರ ಒಂದು 52 ವೀಕ್ ಹೈ ನೋಡೋದಾದರೆ ಎಷ್ಟಿದೆ? 52 ವೀಕ್ ಹೈ ನೋಡಿ 398 ಇದೆ. 52 ವೀಕ್ ಹೈ 398 ಇದೆ. ಇವತ್ತಿನ ಬೆಲೆ 391. ಹೀಗಾಗಿ 400, 398 ಕ್ರಾಸ್ ಆಯಿತು. 400 ಕ್ರಾಸ್ ಆಗಿ ಸಸ್ಟೇನ್ ಆಯ್ತಂದರೆ ನಾಳೆ ಇದರಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಶಾರ್ಟ್ ಟರ್ಮ್ ಪರ್ಪೋಸ್ ಆಯ್ತದು. ಶಾರ್ಟ್ ಟರ್ಮ್ಗೆ ಏನಿಲ್ಲ ಅಂದರೂ ಒಂದು 15 to 20% ಕೊಡುತ್ತೆ. 400 ಕ್ರಾಸ್ ಆಯ್ತಂದರೆ 420, 425, 440ವರೆಗೆ ಈಸಿಲಿ ಟಾರ್ಗೆಟ್ ಅಚೀವ್ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಮಿಡ್ ಕ್ಯಾಪ್ ಸೆಕ್ಟರ್ನಲ್ಲಿ ಬರುತ್ತೆ. ಕನ್ಸ್ಯೂಮರ್ ಇಲೆಕ್ಟ್ರಿಕಲ್ಸ್ ಆ್ಯಂಡ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಂತ ಇಂಡಸ್ಟ್ರಿ ಇದು. ಮಾರ್ಕೆಟ್ ಕ್ಯಾಪಿಟಲು 24,000 ಕೋಟಿ ಇದೆ. 1 year ರಿಟರ್ನ್ ನೋಡಿ 54% ಕೊಟ್ಟಿದೆ. ಸೆಕ್ಟರ್ 179. ಇದರ ಫೈನಾನ್ಷಿಯಲ್ ಟ್ರೆಂಡ್ಸ್ ನೋಡೋದಾದರೆ ನೋಡಿ 3 out of 5 ಪಾಸಿಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸು, 2 out of 5 ಎಕ್ಸ್ಪೆನ್ಸಿವ್, 4 out of 5 ವೆರಿ ಗುಡ್ ಕ್ವಾಲಿಟಿ ಅಂತಿದ್ದಾರೆ. ಒನ್ ಆಫ್ ದ ಬೆಸ್ಟು. ನಾನು ಇಲೆಕ್ಟ್ರಿಕಲ್ ಸೆಗ್ಮೆಂಟ್ನಲ್ಲಿ ಅಥವಾ ಎಲೆಕ್ಟ್ರಾನಿಕ್ಸ್ ಸೆಗ್ಮೆಂಟ್ನಲ್ಲಿ ನೀವು ಸ್ಟಾಕ್ ಹುಡುಕ್ತಾ ಇದ್ದರೆ ಹ್ಯಾವೆಲ್ಸ್ ಆಗಿರ್ಬೋದು, ಕ್ರಾಂಪ್ಟನ್ ಆಗಿರ್ಬೋದು, ಬಜಾಜ್ ಎಲೆಕ್ಟ್ರಿಕಲ್ ಆಗಿರ್ಬೋದು, ಈ ಥರ ಹುಡುಕ್ತಾ ಇದ್ದರೆ ನೀವು ಎಲೆಕ್ಟ್ರಿಕಲ್ನಿ ನಾ ಪ್ರಿಫರ್ ಮಾಡೋದು ಫಸ್ಟ್ ಅಂದರೆ ಕ್ರಾಂಪ್ಟನ್
ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒನ್ ಆಫ್ ದ ಬೆಸ್ಟ್ ಸ್ಟಾಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯ ರಿಟರ್ನ್ ಕೂಡ ಕೊಡುತ್ತೆ ಇದು. ಇದರ ಪಿ ರೇಷಿಯೋ 50 ಇದೆ. ಡಿವಿಡೆಂಡ್ ನೋಡಿ 0.88 ಇದೆ. ROE 15.82. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿಬಿಡೋಣ. ಅಲ್ಲಿ ಕೆಲವೊಂದಿಷ್ಟು ಪಿಕ್ಚರ್ ಸಿಗುತ್ತೆ, ಮಾಹಿತಿ ಸಿಗುತ್ತೆ ನೋಡಿ. 32% FIIs ನೋಡಿ, 32% FIIs ಇದ್ದಾರೆ. 40% ಮ್ಯೂಚುವಲ್ ಫಂಡ್ಸು. ನಾನಂತರೂ 40% ಮ್ಯೂಚುವಲ್ ಫಂಡ್ಸು ಯಾವ ಶೇರ್ನಲ್ಲೂ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಇಲ್ಲಿವರೆಗೆ ನೋಡಿದ್ದಿಲ್ಲ. ಸೊ ಬೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ಶೂರೆನ್ಸ್ ಕಂಪ್ನಿದವ್ರು ನೋಡಿ 9.79 ಅಂದರೆ ಆಲ್ಮೋಸ್ಟ್ ಆಲ್ 10% ಇನ್ಶೂರೆನ್ಸ್ ಕಂಪ್ನಿದವರು ಇನ್ವಾಲ್ವ್ ಆಗಿದ್ದಾರೆ. ಅದರ್ಸ್ ನಾನ್ ಇನ್ಸ್ಟಿಟ್ಯೂಷನ್ 15.99. ಡಬಲ್ ಬೂಸ್ಟರ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒನ್ ಆಫ್ ದ ಬೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್. ಕ್ರಾಂಪ್ಟನ್ ಗ್ರೀವ್ಸ್ನಲ್ಲಿ ಬ್ರೇಕ್ಔಟ್ ಆಯಿತು, 400 ಕ್ರಾಸ್ ಆಯಿತು ಅಂದರೆ ಲಾಂಗ್ ಟರ್ಮ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಆಗಿರ್ಬೋದು, ಇನ್ವೆಸ್ಟ್ ಮಾಡ್ಬೋದು. ಒಂದು 390 ಸ್ಟಾಪ್ ಲಾಸ್ ಇಟ್ಟು ಮಾಡ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಐ ಹೋಪ್ ನಿಮಗೆ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತಿನೇ ಆಗ್ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ತಿಳಿಸ್ತಾ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.